ಪ್ರಕರಣ ಬಸಮ್ಮ ಎಂಬ 70 ವಯಸ್ಸಿನ ಅಜ್ಜಿಯ ಕೊಲೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿದೆ ಎಂದು ಎಸ್ಪಿ ಮಿಥುನ್ ಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಲಾವ್ ತಿನ್ನಲು ಕರೆದಿದ್ದ ಅಜ್ಜಿಯನ್ನೇ ಚಿನ್ನಾಭರಣಕ್ಕಾಗಿ ಟಾರ್ಗೆಟ್ ಮಾಡಲಾಗಿತ್ತು. ಒಬ್ಬಂಟಿ ಅಜ್ಜಿ ಮನೆಗೆ ಯಾವಾಗಲೂ ಒಬ್ಬರೇ ಬರ್ತಿದ್ರು. ಕೊಲೆಯಾದಾಗ ಬಸಮ್ಮನ ಅಳಿಯ ಈಶ್ವರಪ್ಪ ಅನ್ನೋರು ಅಜ್ಜಿಯ ಮಗ ರಮೇಶ್ ಎಂಬಾತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಕೊಲೆ ಮಾಡಿದ್ದಾಗಿ ಎಫ್ಐಆರ್ ದಾಖಲಿಸಿದ್ರು. ಆಸ್ತಿ ವಿಚಾರದಲ್ಲಿ ಪಬ್ಲಿಕ್ ನಲ್ಲಿ ಗಲಾಟೆ ಮಾಡಿದ್ದ ಮಗ ನಂತರದ ವಿಚಾರಣೆಯಲ್ಲಿ ನಿರಪರಾಧಿಯಾಗಿ ಹೊರಬಂದಿದ್ದ. ಪ್ರಕರಣ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು, ಆದ್ರೆ ಮಗ ಕೊಲೆ ಮಾಡಿರಲಿಲ್ಲ ಎಂದು ವಿವರಿಸಿದ್ರು. ಬಸಮ್ಮ ಒಬ್ಬರೇ ಇದ್ರು, ಇಬ್ಬರು ಹೆಣ್ಣು ಮಕ್ಕಳು ಇದ್ರು. ಅವರು ಶಿವಮೊಗ್ಗದಲ್ಲಿ ವಾಸವಾಗಿದ್ರು. ಮನೆಯಲ್ಲಿ ಹಣ ಮತ್ತು ಚಿನ್ನಾಭರಣದ ಬಗ್ಗೆ ಮಾಹಿತಿ ಇರಲಿಲ್ಲ. ಪ್ರಕರಣ ಭೇದಿಸಲು ಕಷ್ಟವಿತ್ತು. ಡಿವೈಎಸ್ಪಿ ಸಂಜೀವ್ ಮತ್ತು ಪಿಐ ದೀಪಕ್ ಖಡಕ್ ತನಿಖೆ ನಡೆಸಿದಾಗ ಪಕ್ಕದ ಮನೆಯಲ್ಲೇ ಆರೋಪಿಯಿಂದಲೇ ಕೊಲೆ ನಡೆದಿರೋದು ತನಿಖೆಯಿಂದ ತಿಳಿದು ಬಂದಿದ್ದು, ಪ್ರಕರಣವನ್ನ ಪೂರ್ತಿಯಾಗಿ ಬಿಚ್ಚಿಟ್ಟಿದ್ದಾರೆ. ಜಾಸ್ತಿ ಆಗಲ್ಲ, ಕಮ್ಮಿ ಅಂತೂ ಆಗಲ್ಲ. ಒಂದೇ ಕಡೆ 10,000 ಗಾಡಿ ನಿಲ್ಲಿಸೋ ಬದಲು ಅಟ್ಲೀಸ್ಟ್ ಒಂದು ತಿಂಗಳ ಕೆಳಗಡೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಮೇಲೆ ಬನ್ನಿ ಸಂಜೆ. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ, ಸುಮಾರು 11-11:30 ಅಷ್ಟೊತ್ತಿಗೆ. ಅವರ ಅಳಿಯ ಈಶ್ವರಪ್ಪ ಅಂತಂದು ಅವರು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟಲ್ಲಿ ಏನಂತ ಹೇಳಿರ್ತಾರೆ ಅಂತಂದರೆ, ಬಸಮ್ಮ ಅವರ ಮಗ ಏನಿದ್ದಾನೆ ಆತನೇ ಕೊಲೆ ಮಾಡಿದ್ದಾನೆ, ರಮೇಶ್ ಅಂತಂದು. ಸೊ ಅವನೇ ಆರೋಪಿ, ಅವನನ್ನು ನೀವು ಅರೆಸ್ಟ್ ಮಾಡಬೇಕು, ಮುಂದಿನ ತನಿಖೆ ನೀವು ಮಾಡಬೇಕು ಅಂತಂದು ಕಂಪ್ಲೇಂಟನ್ನ ಕೊಟ್ಟಿರ್ತಾರೆ. ಬಟ್ ಇನಿಷಿಯಲಿ ನಾವು ಆತನಿಗೆ ನೋಟಿಸ್ ಕೊಟ್ಟು ಕರೆಸಿ ಎಲ್ಲ ವಿಚಾರಣೆ ಮಾಡಿ ನೋಡ್ತೀವಿ. ಆತನ ಪಾತ್ರ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ. ಬಟ್ ಅದಾದರೂ ಸಹಿತ ಇಲ್ಲ ಅವನೇ ಮಾಡಿರೋದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಅಂದರೆ ಅವ್ನು ಯಾಕೆ ಮಾಡಿದ್ದಾನೆ, ಅವ್ನ ಮೋಟಿವ್ ಏನು ಅಂತಂದು. ಮೊದಲನೇದಾಗಿ ಅವನಿಗೆ 45-46 ವರ್ಷ ಆಗಿದ್ರೂ ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ. ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿರುತ್ತೆ. NC ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ, ಕೇಸಸ್ ಕೂಡ ಆಗಿರುತ್ತೆ, ಕೋರ್ಟಲ್ಲೂ ಕೂಡ ಕೇಸ್ ಹಾಕ್ಕೊಂಡಿರ್ತಾರೆ. ಸೊ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವ್ನು ನಮ್ಮ ತಾಯಿಗೆ, ಹೊಡೆಯೋದೆಲ್ಲನೂ ಮಾಡ್ತಾ ಇದ್ದ, ಪಬ್ಲಿಕ್ಕಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ, ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಫಸ್ಟ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ, ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದಾಗ, ಮುಂದೆ ಮತ್ತು ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆಯಿಂದನೇ ಲಾಕ್ ಆಗಿರುತ್ತೆ. ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮಗೆ ಕಂಡಿರೋಲ್ಲ. ಆಮೇಲೆ ಆಕೆ ಬಸಮ್ಮ ಅವರು ಕುಂಸಿನಲ್ಲೇನೆ ಒಬ್ಬರೇ ವಾಸವಾಗಿರ್ತಾರೆ. ಅವ್ರಿಗಿಬ್ಬರು ಹೆಣ್ಮಕ್ಳು ಕೂಡ ಇರ್ತಾರೆ. ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು, ಏನಾದರೂ ವಸ್ತು ಕಳ್ತನ ಆಗಿದೆಯಾ, ಅವ್ರ ಮೈ ಮೇಲೆ ಯಾವ ಒಡವೆ ಹಾಕ್ತಾಯಿದ್ರು, ಮನೆಯಲ್ಲಿ ಏನಾದರೂ ದುಡ್ಡಿಟ್ಟಿದ್ರಾ, ಏನು ಎತ್ತ ಅಂತಂದು ಯಾವುದೇ ರೀತಿ ಮಾಹಿತಿ ಯಾವ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರೋದಿಲ್ಲ. ಮಗ ಏನಿದ್ದಾನೆ ಆತ ಮಾತ್ರನೇ ವಾರಕ್ಕೆ 1 ದಿನ 2 ಬಾರಿ ಸಂಜೆ ಹೋಗೋದು ಅಥವಾ ರಜೆ ದಿನಗಳಲ್ಲಿ ಹೋಗೋದು, ಆತೊಂದು ಸಣ್ಣ ಪುಟ್ಟ ಜಮೀನು ಏನಿದೆ ಅದರದ್ದು ಕೆಲಸ ಮಾಡ್ಕೊಂಡು ಬರೋದು, ಮನೆಗೆ ಹೋದಾಗ ತಾಯಿಗೆ ಒಂದ್ಸಲಿ ಒಂದು ಅರ್ಧ ಗಂಟೆ 3/4 ಗಂಟೆ ವಿಸಿಟ್ ಮಾಡಿ ಜೊತೆಗೆ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಬರೋದು ಬಿಟ್ಟು, ಆತನಿಗೂ ಕೂಡ ಏನು ಹೋಗಿದೆ, ಮೈ ಮೇಲೆ ಏನಾದ್ರು ಒಡವೆ ಹಾಕಿದ್ರೆ ಏನು ಎತ್ತ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಡಿಸ್ಪ್ಯೂಟಿಂದ ಆಗಿದೆಯಾ ಅಥವಾ ಮರ್ಡರ್ ಫಾರ್ ಗೇನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್. ಮೋಟಿವ್ನ ಫಿಕ್ಸ್ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟ್ರು ದೀಪಕ್ ಹೆಗ್ಡೆ ಆ್ಯಂಡ್ ಟೀಮ್ ಮತ್ತು ನಮ್ಮ DYSP ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ SP ಗಳು ಕೂಡ ಭಾಳಷ್ಟು ಫೋಕಸ್ಡಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 20-22 ವಯಸ್ಸು. ಅವರಿಬ್ಬರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಮೊದಲು ಏನಾಗುತ್ತೆ, ಆವತ್ತಿನ ದಿನ ಏನು ಘಟನೆ ನಡೆಯುತ್ತೆ, ಆ ಘಟನೆ ನಡೆದಾಗ ಸಂಜೆ ಸುಮಾರು 6:50 ಅಷ್ಟೊತ್ತಿಗೆ ಇವರಿಬ್ಬರು, ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ, ಅವನು ಮನೆಗೆ ಬರ್ತಾನೆ. ಹಿಂಗೆ ಸಹಜವಾಗಿ ಗ್ಯಾಸ್ ಸಿಲಿಂಡ್ರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡಿಕೊಂಡು
ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ, ಆತನು ಕುಂಸಿನಲ್ಲೇ ಇರೋದು. ಅವ್ರ ಮನೆಯಿಂದ ಒಂದು 4-5 ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ. ಇಬ್ಬರು ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ 5-10 ನಿಮಿಷ. ಅಜ್ಜಿ ಹೇಳ್ತಾರೆ, ನಾನು ಪಲಾವ್ ಮಾಡಿದ್ದೀನಿ, ನಿಮಗೆ ಹಾಕ್ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕ್ಕೊಡ್ತಾರೆ. ಪಲಾವ್ ತಿನ್ನುವಾಗ್ಲೇ ನನಗೊಂದು ಸ್ವಲ್ಪ ನೀರು ಬೇಕು ಅಂತಂದು ಅಮಾನ್ ಸಿಂಗ್ ಕೇಳ್ತಾನೆ. ನೀರನ್ನ ತರಲಿಕ್ಕೆ ಅಂತಂದು ಒಳಗಡೆ ಅಜ್ಜಿ ಹೋದಾಗ ಹಿಂದೆಯಿಂದನೇ ಇವರಿಬ್ಬರು ಸೇರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮುಂಚೆನೇ ಒಂದು ವೆಪನ್ನ ತೊಗೊಂಡು ಬಂದಿರ್ತಾರೆ ಪ್ಲ್ಯಾನ್ ಮಾಡಿಕೊಂಡು. ಸೊ ಅದರಲ್ಲಿ ಕುತ್ತಿಗೆನ ಕುಯ್ದು ಕೊಲೆ ಮಾಡಿರ್ತಾರೆ. ಆಕೆ ಬಿದ್ದಿದ ತಕ್ಷಣವೇ ಆಕೆಯ ಮೈ ಮೇಲೆ ಸುಮಾರು 15-16 ಬಾರಿ ಚುಚ್ಚಿ ಆಕೆಯನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಆಕೆಯ ಕಿವಿನಲ್ಲಿರ್ತಕ್ಕಂಥ ಒಂದು ಓಲೆ ಮತ್ತು ಕಿವಿ ಚೈನು ಮತ್ತು ಒಂದು ಗುಂಡಿನ ಸರ ಇಷ್ಟನ್ನು ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು 7:45 ಅಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ. ಹಿಂದಿನ ಬಾಗಿಲನ್ನು ತಕ್ಕೊಂಡು ಹೋಗ್ತಾರೆ. ಅವಾಗ ಮೈ ಮೇಲೂ ಕೂಡ ಭಾಳಷ್ಟು ರಕ್ತ ಆಗಿರುತ್ತೆ, ಅಲ್ಲೂ ಕೂಡ ಎಲ್ಲನೂ ರಕ್ತ ಕೂಡ ಇರುತ್ತೆ. ಆಮೇಲೆ ಮನೆಗೆ ಹೋಗಿ ಏನು ಯೋಚನೆ ಮಾಡ್ತಾರೆ, ಒಂದು ಚೀಲ ತೊಗೊಂಡು ಬಂದ್ಬಿಟ್ಟು ಚೀಲದಲ್ಲಿ ಹಾಕಿ ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಒಂದು ಟ್ರ್ಯಾಕ್ಟರ್ನ ತೊಗೊಂಡು ಟ್ರ್ಯಾಕ್ಟರ್ನಲ್ಲಿ ಆ ದೇಹನ ಹಾಕ್ಕೊಂಡು ತೊಗೊಂಡೋಗಿ ನಾವು ಸುಟ್ಟಾಕ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಹೊರಗಡೆ ಹೋಗ್ತಾರೆ. ಮನೆಗೆ ಹೋಗಿ ಒಂದು ಚೀಲನೂ ಕೂಡ ತೊಗೊಂಡು ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಮತ್ತೆ 9 ಗಂಟೆ ಸುಮಾರಿಗೆ ಅದೇ ಜಾಗಕ್ಕೆ ಬಂದ್ಬಿಟ್ಟು ಡೆಟಾಲು ಮತ್ತು ಟರ್ಪಂಟೈನ್ನ ತಂದಿರ್ತಾರೆ ಇವರು. ಅದನ್ನು ತೊಗೊಂಡು ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೈನ್ಸ್ ಇರೋದಿಲ್ಲ. ಅಲ್ಲಿ ಬ್ಲಡ್ ಸ್ಟೈನ್ಸು ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯಿತು. ಅಷ್ಟು ಇಂಜುರೀಸ್ ಇದೆ, ನೆಲದ ಮೇಲೆ ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇಲ್ಲ, ಬಟ್ಟೆ ಮೇಲೆ ನೋಡಿದ್ರೆ ಅಷ್ಟು ಬ್ಲಡ್ ಸ್ಟೈನ್ಸ್ ಇಲ್ಲ, ಸ್ವಲ್ಪ ಮಾತ್ರನೇ ಇತ್ತು. ಆ ರೀತಿ ಕೊಲೆ ಆದಾಗ ಸಾಕಷ್ಟು ಬ್ಲಡ್ ಸ್ಟೈನ್ಸ್ ಇರಬೇಕಲ್ಲ ಅಂತಂದು ನಮಗೂ ಕೂಡ ಸ್ವಲ್ಪ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್. ಆಮೇಲೆ ಏನು ಮಾಡಿರ್ತಾರೆ, ಟರ್ಪಂಟೈನು ಮತ್ತು ಡೆಟಾಲ್ನ ತೊಗೊಂಡು ಬಂದು ಅಷ್ಟೂ ಜಾಗನ ಕ್ಲೀನ್ ಮಾಡಿರ್ತಾರೆ. ಎಲ್ಲೆಲ್ಲಿ ರಕ್ತ ಬಿದ್ದಿರುತ್ತೆ ಅಷ್ಟು ಕೂಡ ಜಾಗನ ಪ್ರಾಪರಾಗಿ ಕ್ಲೀನ್ ಮಾಡ್ತಾರೆ ಒಂದು 1/2-3 ಗಂಟೆ. ಸೊ ನಮಗೆ ಇದು ರಕ್ತ ಯಾವಾಗ ಸಿಗಲಿಲ್ಲ ಅವಾಗ ಫ್ಲೂರಸೆನ್ಸ್ ಒಂದು ಟೆಸ್ಟನ್ನು ಕೂಡ ನಾವು ಮಾಡಿಸಿದ್ವಿ. FSL ಟೀಮ್ ಅವ್ರನ್ನ ಕರೆಸಿ ನಮ್ಮ ಇನ್ಸ್ಪೆಕ್ಟ್ರು ಅವರ ನೇತೃತ್ವದಲ್ಲೇ ಈ ಟೆಸ್ಟನ್ನು ಮಾಡಿಸಿದಾಗ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು, ಅವ್ರು ಕ್ಲೀನ್ ಮಾಡಿದ್ರು ಸಹಿತ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅಂತಂದು ಕೂಡ ನಮಗೆ ಗೊತ್ತಾಯಿತು. ಸೊ ಅದರ ಆಧಾರದ ಮೇಲೆ ಇದು ಭಾಳ ಭೀಕರವಾಗಿ ಈ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಕ್ಲೂಷನ್ನ ಮಾಡಿದ್ವಿ. ಮತ್ತು ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಕ್ಲೀನ್ ಮಾಡಿಕೊಂಡು ಆ ಚೀಲಕ್ಕೆ ಹಾಕಬೇಕು ಅನ್ನೋಷ್ಟರಲ್ಲೇ ಎದುರು ಮನೆ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಅಂತ ಕೂಗ್ಕೊಂಡು 1-2 ಸಲ ಡೋರ್ನ ನಾಕ್ ಮಾಡ್ತಾರೆ. ಅವಾಗ ಇವರು ಅಲರ್ಟ್ ಆಗ್ತಾರೆ. ಅಷ್ಟರಲ್ಲೇ ಒಂದು 1/2-3 ಗಂಟೆ ಅಷ್ಟೊತ್ತಿಗೆ 9:15 ಅಷ್ಟೊತ್ತಿಗೆ ಆತನ ಮಗನಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ. ಮಗನೂ ಕೂಡ ಶಿವಮೊಗ್ಗದಿಂದ ಬರ್ತಾನೆ. ಶಿವಮೊಗ್ಗದಿಂದ ಬಂದು ಆತನೂ ಕೂಡ ಡೋರ್ನೆಲ್ಲ ನಾಕ್ ಮಾಡಿಕೊಂಡು ಅಮ್ಮಮ್ಮ ಬಾಗಿಲು ತೆಗಿ ಅಂತಂದು ಹೇಳ್ತಾ ಇರ್ತಾನೆ. ಇವರು 2 ಕಡೆಯಿಂದನೂ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿರ್ತಾರೆ. ಡೋರ್ನ ಲಾಕ್ ಮಾಡಿ ಅವನು ಯಾವಾಗ ಸುತ್ತಲೂ ಓಡಾಡ್ತಾ ಇರ್ತಾನೆ ಮತ್ತು ಡೋರ್ ಲಾಕ್ ಮಾಡಿಕೊಂಡು ನೂಕ್ಬಿಟ್ಟು ಇನ್ನೇನು ತೆಗಿಬೇಕು ಅನ್ನೋ ಲೆಕ್ಕಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಮಗ. ಆವಾಗ ಇವರಿಬ್ರಿಗೂ ಗಾಬರಿ ಆಗಿಬಿಟ್ಟು ಒಂದು ಹಟ್ಟದ ಮೇಲೆ ಹೋಗ್ತಾರೆ. ಮನೆಯಲ್ಲಿ ಅಂದರೆ ಹಾಲ್ ಹತ್ರ ಒಂದು ಅಟ್ಟ ಇರುತ್ತೆ, ಅಟ್ಟದ ಮೇಲೆ ಹೋಗ್ತಾರೆ. ಅಟ್ಟದ ಮೇಲೆ ಹೋದಾಗ ಅಲ್ಲೊಂದು ಸ್ಮಾಲ್ ಕಿಂಡಿ ಥರ ಇರುತ್ತೆ. ಆ ಕಿಂಡಿ ಪಕ್ಕದನೇ ಅಮಾನ್ ಸಿಂಗ್ ಮನೆ. ಸೊ ಏನು ಮಾಡ್ತಾರೆ, ಇಬ್ಬರು ಸೇರಿಕೊಂಡು ಸ್ವಲ್ಪ ಗಟ್ಟುಮುಟ್ಟಾಗಿರ್ತಾರೆ. ಆ ಕಿಂಡಿನ ಜೋರಾಗಿ ಜಗ್ಗಿ ಆ ಕಿಂಡಿನ ಕಿತ್ತಾಕ್ತಾರೆ. ಒಬ್ಬ ಮನುಷ್ಯ ಮಾತ್ರನೇ ತೂರ್ಕೊಂಡು ಹೋಗುವಷ್ಟು ಜಾಗ ಇರುತ್ತೆ. ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ಸು ಮನೆಗೆ ಹೋಗ್ಬಿಡ್ತಾರೆ, ಅದನ್ನ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು. ಸೊ ಇದರಲ್ಲಿ ಯಾವುದೇ ರೀತಿ ಕ್ಲೂ ಇರಲಿಲ್ಲ ನಮಗೆ. ಇಟ್ ವಾಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ ಕೇಸ್. ಐ ವುಡ್ ಪರ್ಸನಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್, ಎಸ್ಪೆಷಲಿ ದೀಪಕ್ ಹೆಗ್ಡೆ. ತುಂಬಾ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿದೆ ನಮಗೆ. ಕಾಲ್ ರೆಕಾರ್ಡ್ ಸಿಕ್ಕಿದೆ, CC ಕ್ಯಾಮ್ರಾ ಫುಟೇಜಸ್ ಸಿಕ್ಕಿದೆ, ಆಮೇಲೆ ಬೇರೆ ವೆಪನ್ ಯಾವುದನ್ನ ಯೂಸ್ ಮಾಡಿದರು, ಮತ್ತು ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು, ಆಮೇಲೆ ಮೋಟಿವ್, ಆಮೇಲೆ ಅವ್ರೇನು ಒಡವೆನ ತೊಗೊಂಡು ಹೋಗಿರ್ತಾರೆ ಅದನ್ನು ಕೂಡ ಮಾರಿರ್ತಾರೆ. ಇವರು ಯಾರು ಅಜ್ಜಿ ಇರ್ತಾರೆ ಅವರ ಸಂಬಂಧಿಕರು ಒಬ್ಬರೇ